ಮುಖಂಡರುಗಳಾಗಿ ಒಟ್ಟಿಗೆ ಸೇರಿ ಬಹಳ ದಿಟ್ಟ ತೀರ್ಮಾನಗಳನ್ನ ಅನೇಕ ಸಭೆಗಳನ್ನು ಮಾಡುವ ಮೂಲಕ ತೆಗೆದುಕೊಂಡು ನಾವು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನು ಕೊಡಬೇಕು. ಮಲ್ಲೇಶ್ ಬಾಬು ಅವರು 2 ಬಾರಿ ಸೋತಿದ್ದಾರೆ. ಈ ಬಾರಿ ಹೆಚ್ಚಿನ ಮತ ಕೊಡಬೇಕು. ಈ ಕ್ಷೇತ್ರಕ್ಕೆ ನಾವೇನಾದರೂ ಮಾಡಿ 2 ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಒಳ್ಳೆಯ ಒಗ್ಗಟ್ಟಿನ ಮಂತ್ರ ಮೂಡಿಸಬೇಕು ಅಂತ ಹೇಳಿ ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳು ನಾವು ಹೆಚ್ಚಿನ ಮತಗಳನ್ನು ಈ ಕ್ಷೇತ್ರದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೆ ಇವತ್ತು ಕೇಂದ್ರದಲ್ಲಿ ಏನು ಬಿಜೆಪಿಯ ಹಿರಿಯ ಮುಖಂಡರು ತೆಗೆದುಕೊಂಡಂತಹ ತೀರ್ಮಾನ, ಕಳೆದ ಲೋಕಸಭಾ ಸದಸ್ಯರು ಮುನ್ಸಾಮಣ್ಣವರು ಅವರು ಕೂಡ ಬಹಳ ಒಳ್ಳೆಯ ಸಹಕಾರವನ್ನು ಈ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಕೊಟ್ಟಿದ್ದಾರೆ. ಇವತ್ತು ಇಲ್ಲ ಸುರೇಶ್ ಅಣ್ಣ ಈ ಕಡೆ ಬಂದೆ ಬಾ. ನೋಡಿ